ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಕೊನೆಗೂ ಕೂಡ ಗರ್ವಾಪ್ಸಿಯಾಗಿದ್ದಾರೆ. 13 ವರ್ಷದ ನಂತರ ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದಾರೆ ಜನಾರ್ದನ ರೆಡ್ಡಿ. ಅವರ ಬಿಜೆಪಿಯ ಮರು ಸೇರ್ಪಡೆಯ ಹಿಂದೆ ಏನೇನು ಲೆಕ್ಕಾಚಾರಗಳಿದ್ದಾವೆ? ಬಿಜೆಪಿಯಲ್ಲಿ ಹಳೆಯ ಪಾರುಪತ್ಯ ಸಾಧಿಸೋದಕ್ಕೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡಿಕೊಂಡಿದ್ದಾರಾ? ಬಿಜೆಪಿ ಸೇರ್ಪಡೆಯ ಬಳಿಕ ಜನಾರ್ದನ ರೆಡ್ಡಿ ಅವರಿಗೆ ಬಿಜೆಪಿಯ ಜವಾಬ್ದಾರಿಗಳು ಕೂಡ ಸಿಗೋದಕ್ಕಿದಾವ ಅನ್ನೋದು ಪ್ರಶ್ನೆ. ರೆಡ್ಡಿ ಮೂಲಕ ಕಾಂಗ್ರೆಸ್ ಮತ್ತು ಖರ್ಗೆ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ತಂತ್ರ ರೂಪಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಜನಾರ್ದನ ರೆಡ್ಡಿಯವರ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಕೆಲ ಕ್ಷೇತ್ರಗಳಲ್ಲಿ ಜನಾರ್ದನ ರೆಡ್ಡಿಯವರಿಗೆ ಇರುವಂತಹ ಆ ಒಂದು ಚರಿಷ್ಮಾ ಏನಿದೆ ಅಥವಾ ಹವಾ ಏನಿದೆ ಅದನ್ನು ಬಳಸ್ಕೋಬೇಕು ಅನ್ನೋದು ಬಿಜೆಪಿ ನಾಯಕರು ಮಾಡಿರುವಂಥ ಯೋಚನೆ. ಅದೇ ಕಾರಣಕ್ಕಾಗಿ ರೆಡ್ಡಿಯವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನ ಕೊಡಲಾಗಿದೆ. ಕೆಂಪು ಹಾಸಿನ ಸ್ವಾಗತವನ್ನ ಜನಾರ್ದನ ರೆಡ್ಡಿಯವರಿಗೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿಯವರ ಬಿಜೆಪಿ ಮರುಪ್ರವೇಶಕ್ಕೆ ಅಥವಾ ಮರುಪ್ರವೇಶದ ಹಿಂದೆ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಜನಾರ್ದನ ರೆಡ್ಡಿಯವರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಥವಾ ಗರ್ವಾಪ್ಸಿಯಾಗಿದ್ದಾರೆ. ಜನಾರ್ದನ ರೆಡ್ಡಿಯವರ ಬಿಜೆಪಿಯ ಮರು ಸೇರ್ಪಡೆಯ ಹಿಂದೆ ಜನಾರ್ದನ ರೆಡ್ಡಿಯವರದ್ದು ಕೂಡ ಒಂದಿಷ್ಟು ಕ್ಯಾಲ್ಕುಲೇಷನ್ಗಳಿದ್ದಾವೆ. ಕಲ್ಯಾಣ ಕರ್ನಾಟಕ ಭಾಗದ 5 ಲೋಕಸಭಾ ಕ್ಷೇತ್ರಕ್ಕೆ ಜನಾರ್ದನ ರೆಡ್ಡಿಯವರನ್ನ ಬಳಸಿಕೊಳ್ಳುವಂಥ ಯೋಚನೆ ಬಿಜೆಪಿ ನಾಯಕರದು. ಆ ಮೂಲಕ ನಮಗೆ ಬೂಸ್ಟರ್ ಡೋಸು ಅಂತ ಬಿಜೆಪಿ ನಾಯಕರು ಅಂದ್ಕೊಂಡಿದ್ದಾರೆ. ಬಿಜೆಪಿ ಸೇರ್ಪಡೆಯಾಗಿ ಜನಾರ್ದನ ರೆಡ್ಡಿಯವರು ಕೂಡ ಮತ್ತೊಮ್ಮೆ ತಮಗೆ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಂಥ ಹಿಡಿತ ಏನಿದೆ ಅದನ್ನ ಮರು ಸಂಪಾದನೆ ಮಾಡುವಂಥ ಯೋಚನೆಯಲ್ಲಿದ್ದಾರೆ. 5 ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವಿಗೆ ಜನಾರ್ದನ ರೆಡ್ಡಿಯವರ ಪಾತ್ರ ಅಥವಾ ಆ 5 ಕ್ಷೇತ್ರದ ಪ್ರಚಾರ ರಣತಂತ್ರ, ಇದರ ಹಿಂದೆ ಜನಾರ್ದನ ರೆಡ್ಡಿಯವರ ಪಾತ್ರ ಮುಂದಕ್ಕಿರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಶಕ್ತಿ ತುಂಬೋದಕ್ಕೆ ಜನಾರ್ದನ ರೆಡ್ಡಿ ಅನಿವಾರ್ಯ ಅಂತ ಬಿಜೆಪಿ ನಾಯಕರು ಭಾವಿಸಿದಂಗೆ ಕಾಣ್ತಾ ಇದೆ. ಅದರಲ್ಲೂ ಅವಿಭಜಿತ ಬಳ್ಳಾರಿ ಜಿಲ್ಲೆ ಅಂದರೆ ಬಳ್ಳಾರಿ ಮತ್ತು ಹೊಸದಾಗಿ ರಚನೆಯಾದಂಥ ವಿಜಯನಗರ ಜಿಲ್ಲೆ, ಇದರಲ್ಲಿ ಈ ಹಿಂದೆ ಜನಾರ್ದನ ರೆಡ್ಡಿಯವರಿಗಿದ್ದಂಥ ರಾಜಕೀಯ ಹಿಡಿತ ಅದನ್ನ ಮರು ಸಂಪಾದನೆ ಮಾಡುವಂಥ ಯೋಚನೆಯನ್ನ ಜನಾರ್ದನ ರೆಡ್ಡಿಯವರು ಮಾಡಿದ್ದಾರೆ. ಇದರ ಜೊತೆಗೆ ಅವರ ಪತ್ನಿ ಅವರ ರಾಜಕೀಯ ಭವಿಷ್ಯ ಕಟ್ಟಿಕೊಳ್ಳುವುದಕ್ಕೂ ಕೂಡ ಬಿಜೆಪಿಗೆ ಜನಾರ್ದನ ರೆಡ್ಡಿಯವರು ಮರು ಸೇರ್ಪಡೆಯಾಗಿದ್ದಾರೆ ಅಥವಾ ಗರ್ವಾಪ್ಸಿಯಾಗಿದ್ದಾರೆ ಅಂತ ಭಾವಿಸಲಾಗಿದೆ. ಬಿಜೆಪಿಯಲ್ಲಿ ಇದ್ರೆ ಮಾತ್ರ ಅವರ ತವರು ಜಿಲ್ಲೆಯ ಪ್ರವೇಶದ ಹಾದಿ ಸುಗಮವಾಗುತ್ತೆ. ಅಂದರೆ ಬಳ್ಳಾರಿಗೆ ಅವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಕಾನೂನು ಕಾರಣಕ್ಕಾಗಿ ಬಳ್ಳಾರಿಗೆ ಪ್ರವೇಶ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ವೇಳೆ ಬಿಜೆಪಿಯಲ್ಲೇ ಇದ್ದರೆ ನನಗೆ ಆ ಹಾದಿ ಸುಗಮವಾಗಬಹುದು ಅನ್ನೋ ಲೆಕ್ಕಾಚಾರ ಜನಾರ್ದನ ರೆಡ್ಡಿಯವರು. ಜೊತೆಗೆ ಜನಾರ್ದನ ರೆಡ್ಡಿಯವರ ಸಹೋದರರಿಗೂ ಕೂಡ ಸ್ಥಾನಮಾನ ಕೊಡಿಸುವಂಥ ಯೋಚನೆಯನ್ನ ಕೂಡ ಬಿಜೆಪಿಯಲ್ಲಿದ್ದರೆ ಸುಲಭ ಆಗತ್ತೆ ಅನ್ನೋದು ಜನಾರ್ದನ ರೆಡ್ಡಿಯವರ ಲೆಕ್ಕಾಚಾರ. ಇದರ ಜೊತೆಗೆ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ, ಈಗ ಜನಾರ್ದನ ರೆಡ್ಡಿಯವರು ಶಾಸಕರಾಗಿ ಪ್ರತಿನಿಧಿಸ್ತಾ ಇರುವಂಥ ಜಿಲ್ಲೆ ಅದು ಕೊಪ್ಪಳ. ಈ ಜಿಲ್ಲೆ ಒಟ್ಟು 3 ಜಿಲ್ಲೆಗಳು, 5 ಲೋಕಸಭಾ ಕ್ಷೇತ್ರ. ಇದು ಜನಾರ್ದನ ರೆಡ್ಡಿಯವರ ಟಾರ್ಗೆಟು. ಬಿಜೆಪಿಯು ಕೂಡ ಯೋಚನೆ ಮಾಡಿರೋದು ಅದನ್ನೇ. ಜನಾರ್ದನ ರೆಡ್ಡಿಯವರ ಆಗಮನದ ಕಾರಣಕ್ಕಾಗಿ ಆ ರೀಜನ್ನಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ, ಬಳ್ಳಾರಿ, ರಾಯಚೂರು, ಅದರ ಜೊತೆಗೆ ಹಾವೇರಿಯಲ್ಲೂ ಕೂಡ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.